ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಫೋಟೋಶಾಪ್ ಒಳಗ ಒಂದು ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ನ ಪ್ರಾಪರ್ ಆಗಿ ಚೇಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಸೊ ಇವಾಗ ಎಕ್ಸಾಂಪಲ್ ಗೆ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ಒಳಗ ಮತ್ತೆ ಆನ್ಲೈನ್ ಒಳಗ ನೋಡಿರ್ತೀರಿ. ಇವಾಗ ಒಂದು ಸಬ್ಜೆಕ್ಟ್ ದ ಬ್ಯಾಕ್ ಗ್ರೌಂಡ್ ಕಲರ್ ನ ಪ್ರಾಪರ್ ಗ್ರೀನ್ ಮಾಡಿರ್ತಾರ, ಇಲ್ಲ ಪ್ರಾಪರ್ ಆರೆಂಜ್ ಮಾಡಿರ್ತಾರ, ಯೆಲ್ಲೋ ಮಾಡಿರ್ತಾರ, ಬ್ಲಾಕ್ ಅಂಡ್ ವೈಟ್ ಮಾಡಿರ್ತಾರ, ಮೂಡಿ ಎಫೆಕ್ಟ್ ಕೊಟ್ಟಿರ್ತಾರ, ಕೂಲ್ ಎಫೆಕ್ಟ್ ಕೊಟ್ಟಿರ್ತಾರ, ವಾರ್ಮ್ ಎಫೆಕ್ಟ್ ಕೊಟ್ಟಿರ್ತಾರ. ಈ ರೀತಿ ತುಂಬಾ ಎಫೆಕ್ಟ್ ಬರ್ತಾವ. ಸೊ ಅವೆಲ್ಲ ನಾವ್ ಏನ್ ಮಾಡ್ಬೋದು, ಕ್ಯಾಮೆರಾ ಫಿಲ್ಟರ್ ಒಳಗ ಮಾಡ್ಬೋದು. ನಾ ಆಲ್ರೆಡಿ ಈ ಟಾಪಿಕ್ ಮೇಲೆ ಇನ್ಸ್ಟಾಗ್ರಾಮ್ ಒಳಗ ಶಾರ್ಟ್ ವಿಡಿಯೋ ಮಾಡಿ ಹಾಕಿನಿ. ಸೊ ಇನ್ನೂ ಯಾರ ವಿಡಿಯೋಗಳ ನೋಡಿಲ್ಲ, ದಯವಿಟ್ಟು ನೋಡ್ರಿ, ನಿಮ್ಗೆ ಅರ್ಥ ಆಗ್ತತಿ. ಮತ್ತೆ ಇನ್ಸ್ಟಾಗ್ರಾಮ್ ಒಳಗ ಕಮೆಂಟ್ ಒಳಗ ತುಂಬಾ ಜನ ನನ್ನ ಕಮೆಂಟ್ ಮಾಡಿ ಕೂಡ ಕೇಳಿದ್ರು, ಸರ್ ನಾವು ಬ್ಯಾಕ್ ಗ್ರೌಂಡ್ ಕಲರ್ ನ ಚೇಂಜ್ ಮಾಡಕತ್ತೀವಿ, ಬಟ್ ಅದು ಸಬ್ಜೆಕ್ಟ್ ಮೇಲೆ ಕೂಡ ಎಫೆಕ್ಟ್ ಆಗತೈತಿ ಅಂತ ಕೇಳತ್ತಿದ್ರು. ಸೊ ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಅಲ್ಲದ ಎಡಿಟ್ ಮಾಡ್ಬೇಕಂದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಅದು ಎಫೆಕ್ಟ್ ಅಲ್ಲದೆ ಹೆಂಗ್ ಎಡಿಟ್ ಮಾಡೋದು ಅನ್ನೋದು ನಾನು ನಿಮ್ಗೆ ಈ ವಿಡಿಯೋ ಒಳಗ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಆಲ್ರೆಡಿ ಇವಾಗ ನಾ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ನಮಗೆ ಯಾವ ಟೂಲ್ಸ್ ಯಾವಾಗ ಯೂಸ್ ಆಗ್ತಾವು, ಸೊ ಒಂದು ಅಂಡರ್ ಎಕ್ಸ್ಪೋಸ್ ಆಗಿರೋ ಫೋಟೋ ಮತ್ತೆ ಓವರ್ ಎಕ್ಸ್ಪೋಸ್ ಆಗಿರೋ ಫೋಟೋನ ಕರೆಕ್ಟ್ ಆಗಿ ಯಾವ ರೀತಿ ಮಾಡೋದು, ಕಲರ್ ಕರೆಕ್ಷನ್ ಯಾವ ರೀತಿ ಮಾಡೋದು, ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡೋದು, ಸಿನಿಮ್ಯಾಟಿಕ್ ಟೋನ್ ಯಾವ ರೀತಿ ಕೊಡೋದು ಅನ್ನೋದು ಸೊ ಬೇಸಿಕ್ ಸೆಟ್ಟಿಂಗ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರ ವಿಡಿಯೋ ನೋಡಿಲ್ಲ, ದಯವಿಟ್ಟು ನೋಡ್ರಿ. ಕೆಳಗಡೆ ಮತ್ತೆ ಮೇಲ್ಗಡೆ ಐ ಬಟನ್ ಒಳಗ ನಾ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋ ನೋಡಿದ್ರೆ ಕ್ಯಾಮ್ರಾ ಫಿಲ್ಟರ್ ಒಳಗೆ ಯಾವ ಟೂಲ್ಸ್ ಎಲ್ಲೆಲ್ಲ ಅದಾವು ಮತ್ತೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತತಿ. ಸೊ ನಾ ಇವತ್ತಿನ ಕ್ಲಾಸ್ ಒಳಗೆ ನಿಮ್ಗೆ ಏನ್ ಹೇಳ್ತೇನೆ, ಬ್ಯಾಕ್ ಗ್ರೌಂಡ್ ಕಲರ್ ನ ಚೇಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸದಾಗಿದ್ರಿ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಫೋಟೋಶಾಪ್ ಒಳಗ ನಿಮ್ದು ಯಾವುದೇ ಡೌಟ್ ಇದ್ರು ನಮ್ ಕಮೆಂಟ್ ಮೂಲಕ ತಿಳಿಸ್ರಿ, ನಾ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಫೋಟೋಶಾಪ್ ಒಳಗ ಮೊದಲು ಯಾವ ಫೋಟೋನ ಎಡಿಟ್ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಆ ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊರಿ. ನಾ ಇವಾಗ ಈ ಫೋಟೋನ ನಿಮ್ಗೆ ಎಕ್ಸಾಂಪಲ್ ತೋರ್ಸಕ ಓಪನ್ ಮಾಡ್ಕೊಂಡಿನಿ. ಸೊ ನಾ ಇದನ್ನು ರಿಯಲ್ ಆಗಿ ಕ್ಯಾಪ್ಚರ್ ಮಾಡಿರೋ ಇಮೇಜ್ಗಳನ್ನ ನಿಮ್ಗೆ ಎಕ್ಸಾಂಪಲ್ ಗೆ ಎಡಿಟ್ ಮಾಡಿ ತೋರ್ಸತ್ತೇನೆ. ನಾ ಯಾವ್ದೇ ಎಡಿಟ್ ಮಾಡಿರೋ ಇಮೇಜ್ಗಳನ್ನ ಇಲ್ಲಿ ತಗೊಳಕತ್ತಿಲ್ಲ, ನಾ ಓನ್ ಕ್ಯಾಪ್ಚರ್ ಮಾಡಿರೋ ಇಮೇಜ್ಗಳನ್ನ ತಗೊಂಡು ನಾನು ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಇವಾಗ ಎಲ್ಲರೂ ಏನ್ ಮಾಡ್ತಾರೆ, ಆಲ್ರೆಡಿ ಸ್ವಲ್ಪ ಎಡಿಟ್ ಆಗಿರೋ ಇಮೇಜ್ ನ ತಗೋತಾರೆ, ಎಕ್ಸಾಂಪಲ್ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತಾರೆ. ನಾನು ನಿಮ್ಗೆ ರಿಯಲ್ ಆಗಿ ಕ್ಯಾಪ್ಚರ್ ಮಾಡಿರೋ ಯಾವುದೇ ನಾನು ಸ್ಟಾರ್ ನಟರದು ಆಮೇಲೆ ಮಾಡೆಲ್ಗಳದು ಇಮೇಜ್ ತಗೊಂಡು ನಾನು ನಿಮ್ಗೆ ಎಕ್ಸಾಂಪಲ್ ತೋರ್ಸತ್ತಿಲ್ಲ. ನಾ ರಿಯಲ್ ಆಗಿ ನಾ ಕ್ಯಾಪ್ಚರ್ ಮಾಡೋ ಇಮೇಜ್ಗಳನ್ನ ತಗೊಂಡು ಏನ್ ಮಾಡ್ತೇನೆ, ಸೊ ಪ್ರೀ ವೆಡ್ಡಿಂಗ್ ಒಳಗೆ ಕ್ಯಾಪ್ಚರ್ ಮಾಡೋ ಇಮೇಜ್ಗಳನ್ನ ನಾನು ನಿಮ್ಗೆ ಎಕ್ಸಾಂಪಲ್ಗೆ ತೋರ್ಸತ್ತೇನೆ. ಸೊ ಇವಾಗ ಮೊದಲು ನಾವು ಇಲ್ಲ ಫೋಟೋನ ಓಪನ್ ಮಾಡ್ಕೊಂಡಿವಿ. ಸೊ ಫ್ರೆಂಡ್ಸ್, ನೀವು ಮೊದಲು ಬ್ಯಾಕ್ ಗ್ರೌಂಡ್ ದ ಕಲರ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ಕಲರ್ ನೀವು ಚೇಂಜ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ಒಳಗೆ ಯಾವ್ಯಾವ ಕಲರ್ ಮಿಕ್ಸ್ ಆಗ್ಯಾವು ಅನ್ನೋದು ನೀವು ತಿಳ್ಕೊಬೇಕು. ಸೊ ನಮ್ಗೆ ಇದೊಂದು ಇಮೇಜ್, ಈ ಇಮೇಜ್ ಒಳಗೆ ಬ್ಯಾಕ್ ಗ್ರೌಂಡ್ ಒಳಗೆ ಯಾವ್ಯಾವ ಕಲರ್ ಮಿಕ್ಸ್ ಆಗ್ಯಾವ ನೀವು ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಇವಾಗ ಒಂದ್ ಸ್ವಲ್ಪ ಝೂಮ್ ಮಾಡ್ರಿ. ಇದೊಂದು ಬ್ಯಾಕ್ ಗ್ರೌಂಡ್ ಕಲರ್ ಒಳಗೆ ಗ್ರೀನ್ ಐತಿರಿ. ಗ್ರೀನ್ ಆದ್ಮೇಲೆ ಇವೆಲ್ಲ ಏನಾದವ್ರಿ, ಎಲ್ಲೋ ಅದಾವ್ರಿ. ಇವೆಲ್ಲ ಸೊ ಎಲ್ಲಾ ಪಾರ್ಟ್ಸ್ ಏನದಾವ್ರಿ, ಇವು ಎಲ್ಲೋ ಅದಾವ್. ಮತ್ತೆ ಕೆಳಗಡೆ ನೋಡ್ರಿ ನೀವೆಲ್ಲ ಇಲ್ಲೆಲ್ಲ ಏನದಾವ್ರಿ, ಎಲ್ಲೋ ಪಾರ್ಟ್ಸ್ ಅದಾವ್. ಸೊ ಈ ಒಂದು ಇಮೇಜ್ ಒಳಗ ಎಲ್ಲೋ ಪಾರ್ಟ್ ಐತಿ. ನಾವ್ ಇದನ್ನ ಪ್ರಾಪರ್ ಗ್ರೀನ್ ಮಾಡ್ಬೇಕಾದ್ರೆ ಎಲ್ಲೋನ ಮೊದಲ ಏನ್ ಮಾಡ್ಬೇಕು, ನಾವು ರಿಮೂವ್ ಮಾಡ್ಬೇಕು. ಸೊ ಎಲ್ಲೋನ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ನೀವು ಮೊದಲ ಒಂದ್ ಫೋಟೋನ ಎಡಿಟ್ ಮಾಡ್ಬೇಕಂದ್ರ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೊಂಡು ಎಡಿಟ್ ಮಾಡ್ಬೇಕಂತ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗ ಆಮೇಲೆ ಟೂಲ್ಸ್ ಎಕ್ಸ್ಪ್ಲೇನ್ ಒಳಗೆ ಹೇಳ್ಕೊಟ್ಟನಿ. ಸೊ ಅದಕ್ಕೆ ದಯವಿಟ್ಟು ಲಾಸ್ಟ್ ವಿಡಿಯೋಗಳನ್ನ ನೋಡ್ರಿ. ಸೊ ಏನ್ ಮಾಡ್ಕೊಂಡೆ, ನಾ ಇವಾಗ ಒಂದು ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಏನ್ ಮಾಡಿದ್ರೆ ನಾ ಕಾಪಿ ಮಾಡ್ಕೊಂಡೆ. ಈ ಲೇಯರ್ಗೆ ನೀವು ನೇಮ್ ಕೂಡ ಕೊಡ್ಬೋದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ, ಸಾರಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಒಂದು ಲೇಯರ್ ನೇಮ್ ಚೇಂಜ್ ಮಾಡ್ಬೋದು. ಇದನ್ನ ಏನ್ ಮಾಡ್ತೀನಿ, ನಾ ಇವಾಗ ಗ್ರೀನ್ ಅಂತ ಮಾಡ್ತೀನಿ. ಸೊ ಗ್ರೀನ್ ಅಂತ ಮಾಡ್ತೀನಿ. ನೀವು ಹೆಸರು ಕೂಡ ಕೊಡ್ಬೋದು, ಇಲ್ಲಾಂದ್ರೆ ನೀವು ಜಸ್ಟ್ ಬರೀ ಲೇಯರ್ ಕಾಪಿ ಮಾಡ್ಕೊಂಡು ಬಿಟ್ಬಿಡ್ರಿ. ಇಲ್ಲಾಂದ್ರೆ ನೀವು ಹೆಸರು ಕೊಡ್ಬೇಕಾಗಿದ್ರೆ ಹೆಸರು ಕೂಡ ಕೊಡಿ. ನಾ ಇಲ್ಲಿ ಮಾಡ್ತೀನಿ ಗ್ರೀನ್ ಅಂತ ಕೊಡ್ತೀನಿ ಇಲ್ಲಿ. ಸೊ ಇದು ನಮ್ದು ಬ್ಯಾಕ್ ಗ್ರೌಂಡ್ ಕಲರ್, ಇದೇನ್ ಮಾಡ್ತೀನಿ ಗ್ರೀನ್ ಕಲರ್ ಅಂತ ಕೊಟ್ಟೆ. ಸೊ ಇವಾಗ ಏನ್ ಮಾಡ್ತೀನಿ, ನಾ ಎಲ್ಲೋ ರಿಮೂವ್ ಮಾಡ್ಕೋತೀನಿ. ಸೊ ಎಲ್ಲೋ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಕ್ಯಾಮ್ರಾ ಫಿಲ್ಟರ್ನ ಓಪನ್ ಮಾಡ್ಕೋಬೇಕು. ಮತ್ತೆ ಕ್ಯಾಮ್ರಾ ಫಿಲ್ಟರ್ನ ಓಪನ್ ಮಾಡ್ಕೊಳ್ಳೋದು ಹೆಂಗ್ ಅಂತ ಹೇಳಿನಿ. ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ರಿ, ಏನಾಗ್ತೈತ್ರಿ, ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗ್ತೈತಿ. ಇಲ್ಲ ನಾ ನಿಮ್ಗ ಸೊ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಬೇಕಾಗಿತ್ತು. ಇಲ್ಲಿ ಫಿಲ್ಟರ್ ಐತ್ರಿ, ಫಿಲ್ಟರ್ ಒಳಗೆ ಕ್ಯಾಮ್ರಾ ಫಿಲ್ಟರ್ ಐತಿ. ಸೊ ಈ ರೀತಿ ಕೂಡ ನೀವು ಕ್ಯಾಮ್ರಾ ಫಿಲ್ಟರ್ನ ಓಪನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕೀಬೋರ್ಡ್ ಒಳಗ ಶಿಫ್ಟ್ ಕಂಟ್ರೋಲ್ ಎ ಕ್ಲಿಕ್ ಆದ್ರೂ ಕ್ಯಾಮ್ರಾ ಫಿಲ್ಟರ್ನ ಏನ್ ಮಾಡ್ಬೋದ್ರಿ, ಓಪನ್ ಮಾಡ್ಕೋಬಹುದು. ನಾ ಇವಾಗ ಏನ್ ಮಾಡ್ಕೊಂಡ್ರೆ ಓಪನ್ ಮಾಡ್ಕೊಂಡೆ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋ ಒಳಗ ಸೊ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಪ್ರತಿಯೊಂದು ಸೆಟ್ಟಿಂಗ್ಸ್, ಆಮೇಲೆ ಇಲ್ಲಿ ನೋಡ್ರಿ ಬೇಸಿಕ್, ಆಮೇಲೆ ನೋಡ್ರಿ ಟೋನ್ ಕರ್ವ್, ಡೀಟೇಲ್ಸ್, ಇಲ್ಲಿ HSL ಅಡ್ಜಸ್ಟ್ಮೆಂಟ್, ಆಮೇಲೆ ಸ್ಪ್ಲಿಟ್ ಟೋನಿಂಗ್, ಇವೆಲ್ಲಾದ್ರ ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರ ವಿಡಿಯೋಗಳನ್ನ ನೋಡಿಲ್ಲ, ದಯವಿಟ್ಟು ನೋಡ್ರಿ. ನೋಡಿದ್ರೆ ಏನಾಗ್ತದ್ರಿ, ನಿಮ್ಗೆ ಇಲ್ಲಿ ಪ್ರತಿಯೊಂದು ಸೆಟ್ಟಿಂಗ್ ಗೊತ್ತಾಗ್ತಾವ. ಆಮೇಲೆ ಅಂಡರ್ ಎಕ್ಸ್ಪೋಸ್ ಆಗಿರೋ ಫೋಟೋ, ಓವರ್ ಎಕ್ಸ್ಪೋಸ್ ಆಗಿರೋ ಫೋಟೋ ಸೆಟ್ಟಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋ ನಿಮ್ಗೆ ಗೊತ್ತಾಗ್ತತಿ. ಸೊ ಅದನ್ನ ನೋಡ್ರಿ, ನಿಮ್ಗೆ ಗೊತ್ತಾಗ್ತತಿ. ಮತ್ತ ಇಲ್ಲಿ ಇನ್ನೊಂದು ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳೋದು ಮರ್ತು ಬಿಟ್ಟಿದ್ದೆ. ನೋಡ್ರಿ, ಈ ಇಮೇಜ್ ಒಂದು ಕ್ಯಾಪ್ಚರ್ ಮಾಡಿ. ಸೊ ಇಮೇಜ್ ಕ್ಯಾಪ್ಚರ್ದು ಸೆಟ್ಟಿಂಗ್ಸ್ ಏನಂತ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ನೋಡ್ರಿ RGB ಅಂತ ಐತಿ. ಸೊ ಈ RGB ಒಳಗ ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ಬೋದ್ರಿ. ಇದು ಅಪರ್ಚರ್ 1.8 ಒಳಗೆ ಕ್ಯಾಪ್ಚರ್ ಮಾಡಿವು. ಶಟರ್ ಸ್ಪೀಡ್ ಎಷ್ಟೈತ್ರಿ, ಇದು 500 ಐತಿ. ಆಮೇಲೆ ISO 100 ಐತ್ರಿ. ಲೆನ್ಸ್ ಯಾವ್ದು 85mm ಲೆನ್ಸ್ ನಾವು ಯೂಸ್ ಮಾಡಿವು. ಸೊ ಪೂರ್ತಿ 85mm ಜೂಮ್ ಮಾಡಿ ಏನ್ ಮಾಡಿವ್ರಿ, ಇದನ್ನ ಕ್ಯಾಪ್ಚರ್ ಮಾಡಿವು. ಇಲ್ಲೆಲ್ಲ ನೀವು ಈ ಇಮೇಜ್ ನ ಯಾವ ರೀತಿ ಕ್ಯಾಪ್ಚರ್ ಮಾಡಿವು ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಮೇಲ್ಗಡೆ ನೋಡ್ಬೋದು.
ಆಮೇಲೆ ನೋಡ್ರಿ ಇವಾಗ ನಾವ್ ಏನ್ ಮಾಡ್ಬೇಕು ಯೆಲ್ಲೋ ಕಲರ್ ನ ರಿಮೂವ್ ಮಾಡ್ಬೇಕು. ಸೊ ಈ ಕಲರ್ ಸೆಟ್ಟಿಂಗ್ಸ್ ಎಲ್ಲಿ ಅದಾವ ಅನ್ನೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋ. ಇಲ್ಲಿ HSL ಅಡ್ಜಸ್ಟ್ಮೆಂಟ್ ಐತಿ. ಸೊ ಇದ್ರ ಮೇಲೆ ಬರ್ರಿ, ಇದ್ರ ಮೇಲೆ ಬಂದ ಇಲ್ಲಿ ನೋಡ್ರಿ ಹ್ಯೂ ಐತಿ, ಸ್ಯಾಚುರೇಷನ್ ಐತಿ, ಆಮೇಲೆ ಲೂಮಿನೆನ್ಸ್ ಐತಿ. ಸೊ ಇವೆಲ್ಲ ನಮಗೆ ಯಾವಾಗ ಯೂಸ್ ಆಗ್ತಾವು. ಸೊ ಈ ಹ್ಯೂ ಅಂದ್ರೆ ಏನು, ಸ್ಯಾಚುರೇಷನ್ ಅಂದ್ರೆ ಏನು, ಲೂಮಿನೆನ್ಸ್ ಅಂದ್ರೆ ಏನು, ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟೇನಿ. ಸೊ ಅದಕ್ಕಾನ ನೀವು ಆ ವಿಡಿಯೋನ ನೋಡ್ರಿ. ಸೊ ಹ್ಯೂ ಇವಾಗ ನಾವು ಪರ್ಟಿಕ್ಯುಲರ್ ಒಂದು ಕಲರ್ ನ ರಿಮೂವ್ ಮಾಡ್ಬೇಕು. ಇದ್ರೊಳಗಿನ ನಾ ಏನ್ ಮಾಡ್ತೀನಿ ಇವಾಗ ಯೆಲ್ಲೋ ಕಲರ್ ರಿಮೂವ್ ಮಾಡಿದ್ರೆ ಇದು ಪ್ರಾಪರ್ ಗ್ರೀನ್ ಆಗ್ತತಿ. ಯಾವ ಕಲರ್ ರಿಮೂವ್ ಮಾಡಿದ್ರ ಯಾವ ಕಲರ್ ಆಗ್ತತಿ ಪ್ರಾಪರ್ ಆಗಿ. ಯೆಲ್ಲೋ ಕಲರ್ ರಿಮೂವ್ ಮಾಡಿದ್ರೆ ಏನಾಗ್ತತಿ, ಆ ಗ್ರೀನ್ ಕಲರ್ ರಿಮೂವ್ ಮಾಡಿದ್ರೆ ಯಾವ ಕಲರ್ ಆಗ್ತತಿ ಅನ್ನೋದು ನಿಮಗ್ ಗೊತ್ತಿರ್ಬೇಕು. ಇವೆಲ್ಲ ಹ್ಯೂ ಅದಾವ್ ನೋಡ್ರಿ, ಅಪೋಸಿಟ್ಸ್ ಕಲರ್ ಅದಾವ್. ಇಲ್ಲಿ ಏನೈತ್ರಿ ಪಿಂಕ್ ಐತಿ, ಇಲ್ಲಿ ಸ್ವಲ್ಪ ಆರೆಂಜ್ ಐತಿ, ಆಮೇಲೆ ಇಲ್ಲಿ ಆರೆಂಜ್ ಐತಿ, ಇಲ್ಲಿ ಸ್ವಲ್ಪ ಯೆಲ್ಲೋ ಐತಿ, ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಆರೆಂಜ್ ಐತಿ, ಇಲ್ಲಿ ಗ್ರೀನ್ ಐತಿ. ಸೊ ಈ ರೀತಿ ಒಂದು ಫೋಟೋ ಒಳಗ ಯಾವ ಕಲರ್ ನಾವು ರಿಮೂವ್ ಮಾಡಿದ್ರ ಯಾವ ಕಲರ್ ಆಗ್ತತಿ ಅನ್ನೋದ ನಿಮಗ ಗೊತ್ತಿರ್ಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ಏನಾಗ್ತತ್ರಿ, ನಿಮಗೆ ಪ್ರಾಪರ್ ಕಲರ್ಸ್ ಗಳು ಅರ್ಥ ಆಗ್ತಾವ. ಆಮೇಲೆ ನೀವು ಎಡಿಟ್ ಮಾಡ್ಬೋದು. ನಾವಾಗ ಎಲ್ಲೋ ರಿಮೂವ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲೋ ಐತ್ರಿ. ಸೊ ನಾವ್ ಏನ್ ಮಾಡ್ಬೇಕು ಇವಾಗ, ಗ್ರೀನ್ ಜಾಸ್ತಿ ಮಾಡ್ಬೇಕಾಗೈತಿ. ಸೊ ಗ್ರೀನ್ ಜಾಸ್ತಿ ಮಾಡ್ಬೇಕಂದ್ರೆ ಅಪೋಸಿಟ್ ಏನೈತ್ರಿ, ಗ್ರೀನ್ ಕಲರ್ ಐತಿ. ನೀವು ಗ್ರೀನ್ ಕಲರ್ ಕಡೆ ತಗೋರಿ. ಗ್ರೀನ್ ಕಲರ್ ತಗೊಂಡಾಗ ಏನೈತ್ರಿ, ಗ್ರೀನ್ ಕಲರ್ ಬಂತು. ಅದ ನೀವ್ ಏನಾದ್ರು ಆರೆಂಜ್ ಕಲರ್ ಕಡೆ ತಗೊಂಡ್ರೆ ಏನಾಗ್ತತ್ರಿ, ಎಲ್ಲೋ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿ ಏನಾಗ್ತತ್ರಿ, ಆರೆಂಜ್ ಕಲರ್ ಆಗ್ತತಿ. ಸೊ ನಾವ್ ಏನ್ ಮಾಡ್ಬೇಕು, ಗ್ರೀನ್ ಕಲರ್ ಕೊಡ್ಬೇಕು. ಸೊ ನೀವ್ ಏನ್ ಮಾಡ್ರಿ, ಇಲ್ಲಿ ಎಲ್ಲೋ ಐತಿ +100 ಮಾಡ್ರಿ. ಈ ಎಲ್ಲೋನ +100 ಮಾಡ್ರಿ, ಸ್ವಲ್ಪ ಗ್ರೀನ್ ಐತಿ. ಮತ್ತೆ ಈ ಇಮೇಜ್ ನ ಜೂಮ್ ಮಾಡ್ಕೊಂಡು ನೋಡ್ಕೊರಿ. ಇದು ಇನ್ನೂ ಪ್ರಾಪರ್ ಗ್ರೀನ್ ಆಗಿಲ್ಲ. ಸೊ ನಾವೇನ ಗ್ರೀನ್ ಮಾಡ್ಬೇಕು ಇದನ್ನ. ಸೊ ಇದ್ರೊಳಗೆ ಮತ್ತೆ ಇಮೇಜ್ ನ ಜೂಮ್ ಮಾಡ್ಕೊರಿ. ಸ್ವಲ್ಪ ನಿಮ್ಗೆ ಜೂಮ್ ಮಾಡ್ಕೊಂಡಾಗ ಇಲ್ಲಿ ಎಲ್ಲಾ ಕಲರ್ಸ್ ಗೊತ್ತಾಗ್ತಾವ. ಇಲ್ಲಿ ಮಧ್ಯ ಇಲ್ಲಿ ಏನೈತ್ರಿ, ಇಲ್ಲಿ ಅಕ್ವಾಸ್ ಅಂತ ಐತಿ, ಒಂದು ಬ್ಲೂನೆಸ್ ಐತಿ. ನೀವು sRGB ಮಾನಿಟರ್ ಯೂಸ್ ಮಾಡ್ತಿದ್ರಿ, RGB ಮಾನಿಟರ್ ಯೂಸ್ ಮಾಡ್ತಿದ್ರಿ, ನೀವು ಮಾನಿಟರ್ ಒಳಗ ಕರೆಕ್ಟ್ ನಿಮ್ಗೆ ಕಲರ್ ಗೊತ್ತಾಗ್ತಾವ. ಸೊ ಯಾರಾದ್ರೂ ನಾರ್ಮಲ್ ಮಾನಿಟರ್, HP ಇಂಥವೆಲ್ಲ ಬ್ರ್ಯಾಂಡ್ಗಳು ಬರ್ತಾವ. ನಾರ್ಮಲ್ ಮಾನಿಟರ್ ಯೂಸ್ ಮಾಡ್ತಿದ್ರ ಅಂದ್ರೆ ಅದ್ರೊಳಗೆ ಏನಾಗ್ತಾವ್ರಿ, ಕಲರ್ ನಿಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ಆದ ಕಾರಣ ನೀವು ಪ್ರಾಪರ್ ಮಾನಿಟರ್ ತಗೋಬೇಕಾಗ್ತತಿ. ಸೊ ನಿಮ್ಗೆ ಮಾನಿಟರ್ ಯಾವ ತಗೋಬೇಕು ಅನ್ನೋದು ನಿಮ್ಗೆ ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಫೋಟೋ ಎಡಿಟಿಂಗ್ ಯಾವ ಮಾನಿಟರ್ ನೀವು ತಗೋಬೇಕು ಅನ್ನೋದು ತಿಳಿಸ್ತೀನಿ. ಯಾಕಂದ್ರೆ ನೀವು ಇವಾಗ ಒಂದು ಎಡಿಟ್ ಮಾಡ್ತೀರಿ, ಆಮೇಲೆ ನೀವು ಅದನ್ನ ಫೋಟೋ ಒಳಗೆ ಹಾಕೋತೀರಿ. ಸೊ ಇವಾಗ ಯಾರು ವಿಡಿಯೋಗಳನ್ನ ನೋಡತ್ತಿರಲ್ಲ, ಸೊ ಅವ್ರ ಮೊಬೈಲ್ ಒಳಗೆ ನಿಮ್ಗೆ ಪ್ರಾಪರ್ ಏನಾಗ್ತೈತ್ರಿ, ಕಲರ್ ಕಾಣಲ್ಲ. ಸೊ ಆ ಕಲರ್ ಕಾಣ್ಬೇಕು, ನೀವು ಪ್ರಾಪರ್ ಎಡಿಟ್ ಮಾಡ್ಬೇಕಂದ್ರೆ ನಿಮ್ದು ಪ್ರಾಪರ್ ಮಾನಿಟರ್ ಬೇಕಾಗ್ತತಿ. ಸೊ ಇದಕ್ಕೆಲ್ಲ ಸಾಫ್ಟ್ವೇರ್ ಅವಶ್ಯಕತೆ ಇಲ್ಲ, ಮಾನಿಟರ್ ಅವಶ್ಯಕತೆ. ಕಲರ್ ಗ್ರೇಡಿಂಗ್ ಒಳಗ ನಮ್ಗೆ ಒಂದು ಪ್ರಾಪರ್ ಮಾನಿಟರ್ ಅವಶ್ಯಕತೆ ಇರ್ತೈತಿ. ಸೊ ಮಾನಿಟರ್ ಯಾವ ತಗೋಬೇಕಂದ್ರೂ ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನನಗೆ ಕಮೆಂಟ್ ಒಳಗ ಮೆಸೇಜ್ ಮಾಡ್ರಿ. ಸೊ ಏನ್ ಮಾಡಿದ್ವಿ ನಾ ಇವಾಗ ಗ್ರೀನ್ ಮಾಡ್ಕೊಂಡ್ವಿ. ಸೊ ಇದ್ರೊಳಗೆ ಏನೈತಿ, ಸ್ವಲ್ಪ ಬ್ಲೂನೆಸ್ ಐತಿ ಇಮೇಜ್ ಒಳಗ. ನಾ ಅಬ್ಸರ್ವ್ ಮಾಡಕತ್ತೇನೆ, ಇಲ್ಲಿ ಬ್ಲೂನೆಸ್ ಐತಿ. ನಿಮ್ ಇಮೇಜ್ ಒಳಗೆ ಏನಾದ್ರು ಬ್ಲೂನೆಸ್ ಇದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಹೆಂಗಂತ ಹೇಳ್ಕೊಡ್ತೀನಿ. ಸೊ ನಾವಾಗ ಇಲ್ಲಿ ಏನೈತ್ರಿ, ಬ್ಲೂನೆಸ್ ರಿಮೂವ್ ಮಾಡ್ತೀನಿ. ಬ್ಲೂನೆಸ್ ರಿಮೂವ್ ಮಾಡಕ್ಕೆ ನೋಡ್ರಿ, ಬ್ಲೂನೆಸ್ ಜಾಸ್ತಿ ಮಾಡ್ಬೋದು, ಆಮೇಲೆ ಕಡಿಮೆ ಮಾಡ್ಬೋದು. ನಾ ಇಲ್ಲಿ ಗ್ರೀನ್ ಐತಿ, ಗ್ರೀನ್ ಕಡೆ ಏನ್ ಮಾಡ್ತೀನಿ, ಬ್ಲೂನೆಸ್ ನ ಕಡಿಮೆ ಮಾಡ್ತೀನಿ. ಸೊ ಏನ್ ಮಾಡಿದೆ ನಾ ಇವಾಗ ಪ್ರಾಪರ್ ಆಗಿ ಗ್ರೀನ್ ಮಾಡ್ಕೊಳ್ಳಿ. ಅದು ಚೇಂಜ್ ಆಗಿರ್ತೈತಿ, ನಿಮಗೆ ಅದು ಅರ್ಥ ಆಗಲ್ಲ. ನೀವು ಮೊಬೈಲ್ ಒಳಗೆ ನೋಡ್ತಿರ್ತೀರಿ, ಅದು ಅರ್ಥ ಆಗಲ್ಲ. ನೀವು ಮಾನಿಟರ್ ಒಳಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ನಾವ್ ಏನ್ ಮಾಡಿದಿವ್ರಿ, ಎಲ್ಲೋ +100 ಮಾಡಿದ್ವಿ, ಅಕ್ವಾಸ -100 ಮಾಡಿದ್ವಿ. ಆಮೇಲೆ ಸ್ಯಾಚುರೇಷನ್. ಸೊ ಸ್ಯಾಚುರೇಷನ್ ಎಲ್ಲಿ ಯೂಸ್ ಆಗ್ತೈತಿ, ನಾವ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟೇನೆ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೇಕು. ಸೊ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಇಲ್ಲಿ ರೆಡ್ ಐತಿ. ಸೊ ಈ ರೆಡ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಡಾರ್ಕ್ ಆಗಿ ಕೊಡ್ಬೇಕು ನಾ ಇದನ್ನ. ಸೊ ರೆಡ್ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ರೆಡ್ ಜಾಸ್ತಿ ಆಯ್ತು. ಆಮೇಲೆ ಇಲ್ಲ ಬ್ಲೂ ಐತ್ರಿ. ಸೊ ಶಾರಿ ಏನೈತ್ರಿ, ಇದು ಬ್ಲೂ ಐತಿ. ನಾ ಬ್ಲೂ ಜಾಸ್ತಿ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ಬ್ಲೂ ಐತ್ರಿ, ಇಲ್ಲಿ ಐತಿ, ಬ್ಲೂ ಜಾಸ್ತಿ ಆಯ್ತ್ರಿ. ಸೊ ಒಂದ್ ಇಮೇಜ್ ಒಳಗ ಪರ್ಟಿಕ್ಯುಲರ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೇಕಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ, ಸ್ಯಾಚುರೇಷನ್ ಯೂಸ್ ಮಾಡ್ಬೇಕು. ನಾವ್ ಇವಾಗ ಗ್ರೀನ್ ಜಾಸ್ತಿ ಮಾಡ್ಬೇಕಾಗೈತಿ. ಆದ ಕಾರಣ ಏನ್ ಮಾಡ್ತೀನಿ ನಾ ಇವಾಗ, ಸೊ ಇಲ್ಲಿ ಯೆಲ್ಲೋ ಅಂತ ಐತಿ, ಗ್ರೀನ್ ಅಂತ ಐತಿ. ಸೊ ಗ್ರೀನ್ ಏನ್ ಮಾಡ್ತೀನಿ, +100 ಮಾಡ್ತೀನಿ. ಸೊ ಇವಾಗ ಏನೈತ್ರಿ ನೋಡ್ರಿ, ನಿಮಗೆ ಇಲ್ಲಿ ಎಲ್ಲೋ ಐತ್ರಿ, ಇದು ಸಾರಿ ಗ್ರೀನ್ ಐತ್ರಿ. ಸೊ ಇವಾಗ ಏನ್ ಮಾಡಿದ್ವಿ ನಾವು, ಒಂದ್ ಇಮೇಜ್ ಒಳಗಿರೋ ಎಲ್ಲೋ ರಿಮೂವ್ ಮಾಡ್ಕೊಂಡಿವಿ, ಆಮೇಲೆ ಅಕ್ವಾಸ್ ರಿಮೂವ್ ಮಾಡ್ಕೊಂಡಿವಿ, ಮತ್ತೆ ಸ್ಯಾಚುರೇಷನ್ ಒಳಗ ಗ್ರೀನ್ ಜಾಸ್ತಿ ಮಾಡಿದ್ವಿ. ಇವಾಗ ಏನೈತ್ರಿ, ಇದು ಪ್ರಾಪರ್ ಗ್ರೀನ್ ಆಯ್ತು. ಆಮೇಲೆ ನೀವು ಇನ್ನೂ ಈ ಕಲರ್ ನ ಎಫೆಕ್ಟ್ ನ ಬೇರೆ ಬೇರೆ ತರ ಮಾಡಬಹುದು. ಅದ್ ಹೆಂಗ್, ಪೈಲೆ ನೀವು ಸ್ಯಾಚುರೇಷನ್ ಐತ್ರಿ, ಹ್ಯೂ ಐತಿ, ಲೂಮಿನೆನ್ಸ್ ಐತಿ. ಇದ್ರೊಳಗೆ ನೀವು ಏನ್ ಮಾಡ್ಬೇಕು, ಒಂದು ಈ ಕಲರ್ ಏನೈತ್ರಿ, ಗ್ರೀನ್ ಐತಿ, ಗ್ರೀನ್ ಒಳಗೆ ಎಫೆಕ್ಟ್ ಕೊಡ್ಬೇಕು, ಎಲ್ಲೋ ಒಳಗೆ ಎಫೆಕ್ಟ್ ಕೊಡ್ಬೇಕು. ಆಮೇಲೆ ಸ್ಯಾಚುರೇಷನ್ ಒಳಗ ಗ್ರೀನ್ ಒಳಗೆ ಎಫೆಕ್ಟ್ ಕೊಡ್ಬೇಕು, ಎಲ್ಲೋ ಒಳಗೆ ಎಫೆಕ್ಟ್ ಕೊಡ್ಬೇಕು. ಆಮೇಲೆ ಲೂಮಿನೆನ್ಸ್ ಒಳಗೆ ಗ್ರೀನ್, ಎಲ್ಲೋ ಒಳಗ ನೀವ್ ಏನ್ ಮಾಡ್ಬೇಕು, ಈ ಎರಡೇ ಕಲರ್ ಒಳಗೆ ಎಫೆಕ್ಟ್ ಕೊಡ್ಬೇಕು. ಆಮೇಲೆ ಬೇರೆ ಬೇರೆ ಕಲರ್ ಎಲ್ಲ ನಾ ಮೂವ್ ಮಾಡ್ತೀನಿ ಅಂದ್ರೆ ಏನಾಗ್ತದ್ರಿ, ಅದು ಕಲರ್ ಚೇಂಜ್ ಆಗಲ್ಲ. ಸೊ ನೀವು ಯಾವ ಕಲರ್ ಇರ್ತೈತಿ ಅದನ್ನಷ್ಟ ಮೂವ್ ಮಾಡ್ಬೇಕು. ಆಮೇಲೆ ಯಾವ್ದೋ ಒಂದು ಕಲರ್ ಮೂವ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇದು ಓನ್ಲಿ ಏನೈತಿ, ಗ್ರೀನ್ ಐತಿ. ನಾವು ಗ್ರೀನ್ ಎಲ್ಲೋ ಒಳಗೆ ಮಾತ್ರ ಇದನ್ನ ಚೇಂಜ್ ಮಾಡ್ಬೇಕು. ಸ್ಯಾಚುರೇಷನ್ ಒಳಗು ಗ್ರೀನ್ ಎಲ್ಲೋ ಒಳಗೆ ಮಾತ್ರ ಚೇಂಜ್ ಮಾಡ್ಬೇಕು, ಲೂಮಿನೆನ್ಸ್ ಒಳಗು ಗ್ರೀನ್ ಎಲ್ಲೋ ಮಾತ್ರ ಚೇಂಜ್ ಮಾಡ್ಬೇಕು. ಇವಾಗ ನಾವು ಪ್ರಾಪರ್ ಗ್ರೀನ್ ಮಾಡೋದು ಹೆಂಗಂದ್ರೆ, ಸೊ ಪ್ಲಸ್ ಮೊದಲು ಏನ್ ಮಾಡ್ಬೇಕು, ನೀವು ಎಲ್ಲೋನ +100 ಮಾಡ್ಬೇಕು, ಆಮೇಲೆ ಅಕ್ವಾಸ್ನ -100 ಮಾಡ್ಬೇಕು, ಮತ್ತೆ ಸ್ಯಾಚುರೇಷನ್ ನೋಡ್ಬೇಕ್ರಿ +100 ಮಾಡ್ಕೊಂಡಾಗ ಏನಾಗ್ತೈತಿ, ನಿಮ್ದ ಒಂದ ಪ್ರಾಪರ್ ಇಮೇಜ್ ಗ್ರೀನ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು. ಸೊ ನಾ ಇಲ್ಲಿ ಓಕೆ ಕೊಟ್ಟೆ. ಇವಾಗ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ, ನಮ್ದು ಇದ ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಮತ್ತೆ ಆಫ್ಟರ್ ಇಮೇಜ್ ಈ ರೀತಿ ಆಯ್ತು. ಸೊ ನಾವು ಏನ್ ಮಾಡಿದ್ವಿ ಇವಾಗ, ಪ್ರಾಪರ್ ಗ್ರೀನ್ ಮಾಡ್ಕೊಂಡ್ವಿ. ಪ್ರಾಪರ್ ಗ್ರೀನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ, Ctrl+Shift+A ಕ್ಲಿಕ್ ಮಾಡ್ರಿ. ನಾನು ನಿಮ್ಗೆ ಇನ್ನೊಂದ್ಸಲಿ ತೋರಿಸ್ತೀನಿ ಪ್ರಾಪರ್ ಗ್ರೀನ್ ಮಾಡ್ಕೊಳ್ಳೋದು ಹೆಂಗಂತ. ಸೊ ಬೇಡ, ನಾ ಎಕ್ಸಾಂಪಲ್ ಇನ್ನೊಂದು ಇಮೇಜ್ ಓಪನ್ ಮಾಡ್ಕೊಂತೀನಿ. ಸೊ ಈ ಇಮೇಜ್ ನ ಏನ್ ಮಾಡ್ತೀನಿ, ನಾನು ನಿಮ್ಗೆ
ಪ್ರಾಪರ್ ಆಗಿ ಗ್ರೀನ್ ಮಾಡಿ ತೋರಿಸ್ತೀನಿ. ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ಕಾಪಿ ಮಾಡ್ಕೊರಿ, ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊರಿ. ಸೊ ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲೋ ಐತಿ, ಎಲ್ಲೋ ನಾ ರಿಮೂವ್ ಮಾಡ್ತೀನಿ. HHL ಅಡ್ಜಸ್ಟ್ಮೆಂಟ್ ತಗೊಂಡು ಎಲ್ಲೋ ನಾ ರಿಮೂವ್ ಮಾಡ್ತೀನಿ, ಗ್ರೀನ್ ತಗೋತೀನಿ. ಆಮೇಲೆ ಅಕ್ವಾಸ್ ನ ಏನ್ ಮಾಡ್ತೀನಿ, -100 ಮಾಡ್ತೀನಿ. ಎಲ್ಲೋ +100, ಅಕ್ವಾಸ್ -100. ಆಮೇಲೆ ಸ್ಯಾಚುರೇಷನ್ ಏನ್ ಮಾಡ್ತೀನಿ ನಾ ಗ್ರೀನ್ +100 ಮಾಡ್ತೀನಿ. ಸೊ ಇವಾಗ ಏನೈತ್ರಿ, ಇದು ಗ್ರೀನ್ ಆಯ್ತು. ನಾವೇನ್ ಮಾಡಿದ್ವಿ, ಪ್ರಾಪರ್ ಗ್ರೀನ್ ಮಾಡ್ಕೊಂಡ್ವಿ. ಸೊ ಇದೇ ನಾವ್ ಇನ್ನೂ ಕಲರ್ ನ ಬೇರೆ ಬೇರೆ ರೀತಿ ಮಾಡ್ಬೋದು. ಇಲ್ಲಿ ನೋಡ್ರಿ, ಲೂಮಿನೆನ್ಸ್ ಒಳಗೆ ತಗೋರಿ. ಲೂಮಿನೆನ್ಸ್ ಒಳಗೆ ಗ್ರೀನ್ ಕಡಿಮೆ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ಏನಾಯ್ತು, ಸ್ವಲ್ಪ ಡಾರ್ಕ್ ಗ್ರೀನ್ ಐತ್ರಿ. ಆಮೇಲೆ ಜಾಸ್ತಿ ಮಾಡ್ರಿ, ಬ್ರೈಟ್ ಗ್ರೀನ್ ಐತ್ರಿ. ಆಮೇಲೆ ಇಲ್ಲಿ ಎಲ್ಲೋ ನೋಡ್ರಿ, ಎಲ್ಲೋನ ಜಾಸ್ತಿ ಮಾಡ್ರಿ. ಇನ್ನೊಂದ್ ಸ್ವಲ್ಪ ಬ್ರೈಟ್ ಗ್ರೀನ್ ಆಯ್ತು, ಅದಕ್ಕೆ ಕಡಿಮೆ ಮಾಡ್ರಿ. ಎಲ್ಲೋ ಕಡಿಮೆ ಮಾಡಿದಾಗ ಏನಾಯ್ತು ನೋಡಿದ್ರಿ, ಡಾರ್ಕ್ ಗ್ರೀನ್ ಆಯ್ತು. ಸೊ ಇವಾಗ ಏನ್ ಮಾಡ್ತೀವಿ ನಾವು, ಆಮೇಲೆ ಸ್ಯಾಚುರೇಷನ್ ತಗೋತೀನ. ಸೊ ಎಲ್ಲೋ ಪೂರ್ತಿ ಕಡಿಮೆ ಮಾಡ್ತೀನಿ. ಏನಾಯ್ತು, ಇದು ಡಾರ್ಕ್ ಗ್ರೀನ್ ಆಯ್ತು. ಎಲ್ಲೋ ಪೂರ್ತಿ ಜಾಸ್ತಿ ಮಾಡ್ತೀನಿ. ನೋಡ್ರಿ ಏನಾಗ್ತತಿ, ಫುಲ್ ಗ್ರೀನ್ ಆಯ್ತಿದು. ಸೊ ಏನಾಯ್ತಿದ್ರು, ಓವರ್ ಗ್ರೀನ್ ಆಯ್ತಿದು. ಆಮೇಲೆ ಹ್ಯೂ ಒಳಗೆ ತಗೋರಿ. ಹ್ಯೂ ಒಳಗೆ ಇಲ್ಲಿ ಏನಾಯ್ತು, ಗ್ರೀನ್ ಐತಿ ನೋಡ್ರಿ. ನೀವು ಗ್ರೀನ್ ಒಳಗೆ ಹೆಚ್ಚು ಕಡಿಮೆ ಮಾಡ್ರೆ ಇಲ್ಲಿ ನೋಡ್ರಿ ನಿಮಗೆ ಕಲರ್ ಚೇಂಜ್ ಆಗ್ತಾವ. ಒಟ್ನಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಕಲರ್ ನ ಯಾವ ರೀತಿ ಬೇಕು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಬೋದು. ಸೊ ನೀವು ಯಾವ್ದೋ ಮೂವ್ ಮಾಡಿ ಏನೇನೋ ಕಲರ್ ಚೇಂಜ್ ಮಾಡಂಗಿಲ್ಲ. ನಿಮಗ್ ಪ್ರಾಪರ್ ಆಗಿ ನಾವು ಯಾವ ಕಲರ್ ನಾವು ಮೂವ್ ಮಾಡಿದ್ರೆ ಯಾವ ಕಲರ್ ಆಗ್ತೈತಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ, ಎಕ್ಸಾಂಪಲ್ ಗೆ ಹೇಳಕತ್ತೀನಿ. ಸೊ ನಾವ್ ಏನ್ ಮಾಡಿದೀವಿ, ಪ್ರಾಪರ್ ಗ್ರೀನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಇಲ್ಲಿ ಸ್ಯಾಚುರೇಷನ್ ಏನ್ ಮಾಡ್ರಿ 100 ಮಾಡ್ತೀನಿ. ಲೂಮಿನಾನ್ಸ್ ಒಳಗೆ ಏನಾಗ್ತೈತಿ, ಜಾಸ್ತಿ ಆಗೈತಿ. ಲೂಮಿನಾನ್ಸ್ ಒಳಗೆ ನೀವು ಯಾವ್ದೇ ಕಲರ್ ನ ಮೂವ್ ಮಾಡಬೇಡ್ರಿ. ಲೂಮಿನಾನ್ಸ್ ಒಳಗೆ ಯಾವ್ದೇ ಕಲರ್ ಮೂವ್ ಮಾಡಬೇಡ್ರಿ ನೀವು. ಸೊ ಅದು ಹೆಂಗಿರುತ್ತೆ ಹಂಗ ಇರ್ಲಿ. ನೀವು ಪ್ರಾಪರ್ ಆಗಿ ಗ್ರೀನ್ ಮಾಡ್ಕೋಬೇಕಾಗಿದ್ರೆ ಸ್ಯಾಚುರೇಷನ್ ಒಳಗೆ ಮಾತ್ರ ಏನ್ ಮಾಡ್ಬೇಕು, ಗ್ರೀನ್ ಪ್ಲಸ್ ಮಾಡ್ಬೇಕು. ಇಲ್ಲಿ ಏನೈತ್ರಿ, ಇವಾಗ ನಾವೇನ್ ಮಾಡಿದ್ವಿ, ಎಲ್ಲೋಸ್ ನ +100 ಮಾಡಿದ್ವಿ, ಅಕ್ವಾಸ್ -100 ಮಾಡಿದ್ವಿ. ಸ್ಯಾಚುರೇಷನ್ ಒಳಗ ಗ್ರೀನ್ +100 ಮಾಡಿದ್ವಿ. ನೀವು ಎಲ್ಲೋ ಕೂಡ ಸ್ವಲ್ಪ ಪ್ಲಸ್ ಮಾಡ್ರಿ, ಏನಾಗ್ತೈತ್ರಿ, ಇನ್ನೂ ಸ್ವಲ್ಪ ನಿಮ್ಗೆ ಗ್ರೀನ್ ಆಗ್ತೈತಿ. ಲೂಮಿನಸ್ ಒಳಗೆ ನೀವು ಯಾವ್ದೇ ಕಲರ್ ನ ಚೇಂಜ್ ಮಾಡ್ಬಿಡ್ರಿ. ಯಾಕಂದ್ರೆ ಇದು ಪರ್ಟಿಕ್ಯುಲರ್ ಕಲರ್ದು ಬ್ರೈಟ್ ಕೊಡೋದಷ್ಟ, ಇದು ಅಂದ್ರೆ ಲೈಟ್ ಕೊಡೋದಷ್ಟ. ಸೊ ಇದ್ರೊಳಗೆ ನೀವು ಯಾವ್ದೇ ಕಲರ್ ನ ಚೇಂಜ್ ಮಾಡ್ಬಿಡ್ರಿ. ಜಸ್ಟ್ ನಾ ಇವಾಗ ಓಕೆ ಕೊಡ್ತೀನಿ. ನಿಮ್ ನೋಡ್ಬೋದ್ರಿ, ಫಸ್ಟ್ ಇಮೇಜ್ ಈ ರೀತಿ ಇತ್ತು, ಲಾಸ್ಟ್ ಇಮೇಜ್ ಈ ರೀತಿ ಆಗೈತಿ. ಮತ್ತಿನ್ನೊಂದು ನಾವೇನ್ ಮಾಡಿದ್ವಿ ಇವಾಗ ಸಬ್ಜೆಕ್ಟ್ ಒಳಗ, ಸರ್ ನಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ನಮ್ಗೆ ತುಂಬಾ ಜನ ಹೇಳತ್ತಿದ್ರು. ನಾ ಇನ್ನೊಂದ್ಸಲ ಇದನ್ನ ಗ್ರೀನ್ ಮಾಡ್ಕೊಂಡು ಹೇಳ್ತೀನಿ, ಬೇಡ ನಾವು ಇಲ್ಲೇ ಗ್ರೀನ್ ಮಾಡಿವಿ ಆಲ್ರೆಡಿ. ಸೊ ಇದು ಇಮೇಜ್ ನ ಜೂಮ್ ಮಾಡ್ಕೊಂಡಾಗ ಇವಾಗ ನೋಡ್ರಿ ನಾವು ಪ್ರಾಪರ್ ಗ್ರೀನ್ ಮಾಡಿವಿ ಇಮೇಜ್. ಸೊ ಇಲ್ಲಿ ಕೂಡ ಎಫೆಕ್ಟ್ ಆಗೈತಿ ಇದು ಗ್ರೀನ್. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಎಫೆಕ್ಟ್ ಆಗೈತಿ. ಇದು ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗಬಾರ್ದು. ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗ್ಲಾರ್ದ, ಸೊ ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗ್ಬೇಕಂದ್ರೆ ಸೊ ಅದು ಹೆಂಗ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೀವು ಈ ವಿಡಿಯೋನ ಪ್ರಾಕ್ಟೀಸ್ ಮಾಡ್ರಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಒಂದು ಇಮೇಜ್ ಬ್ಯಾಕ್ ಗ್ರೌಂಡ್ ನ ಪ್ರಾಪರ್ ಆಗಿ ಗ್ರೀನ್ ಮಾಡ್ಕೋಬಹುದು. ಸೊ ನಾನು ನಿಮ್ಗೆ ಇವತ್ತ ಗ್ರೀನ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ನಾನು ನಿಮ್ಗೆ ಎಲ್ಲೋ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಅದು ಸಬ್ಜೆಕ್ಟ್ ಮೇಲೆ ಬೀಳಾರ್ದ, ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಅಷ್ಟೇ ಎಫೆಕ್ಟ್ ಆಗಂಗ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ಹಂಗ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ, ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.